ಆರ್ಥಿಕವಾಗಿರುವಂತಹ ಶ್ರೀ ರಾಮಚಂದ್ರಪ್ಪ ಕರ್ನಾನಿಕೇತನ ಫೌಂಡೇಶನ್ ಅಧ್ಯಕ್ಷರು, ರೋಟರಿ ಅಧ್ಯಕ್ಷರು ಮತ್ತು ಮಾರುತಿ ಮಾರುತಿ ಕಾಲೇಜಿನ ಮಾರುತಿ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತ ಹೊಂದಿರುವಂಥವರು ಹಾಗೂ ವೇದಿಕೆ ಮೇಲೆ ಇರುವಂತಹ ನಿಮ್ಮ ಕಾಲೇಜಿನ ಆಫೀಸ್ನಲ್ಲಿರುವಂತಹ ಶ್ರೀ ಬಾಬುರವರು ಮತ್ತು ರಶ್ಮಿ ಅವರು ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು DS ಶ್ರೀನಿವಾಸ ಪ್ರಸಾದ್ ಹಾಗೂ ಇವೆಲ್ಲ ಕೂಡ ಒಂದು ಬಿದ್ದು ಮೇಲೆಂದವರು ಅನ್ನೋ ಒಂದು ಕೃತಿ. ಆ ಕೃತಿಯ ಬರೆದವರು ನಿಮ್ಮ ಕಾಲೇಜಿನ ಶಿಕ್ಷಕರಾದಂತಹ ಡಾಕ್ಟರ್ DS ಶ್ರೀನಿವಾಸ ಪ್ರಸಾದ್ ಅವರ ಕೃತಿ. ಅದು 53ನೇ ಕೃತಿ ಅಲ್ವಾ? 53ನೇ ಕೃತಿ. ನಿಮ್ಗೆ ಒಂದು ಘಟನೆ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಏನು ಅಂತಂದ್ರೆ RK ಲಕ್ಷ್ಮಣ್ ಅಂತ ಕೇಳಿದ್ದೀರಾ ನಿಮ್ಮ ಹೆಸರು? ಹಲೋ ಸ್ಟೂಡೆಂಟ್ಸ್, RK ಲಕ್ಷ್ಮಣ್ ಹೆಸರು ಕೇಳಿದ್ದೀರಾ? ಕೇಳಿಲ್ವಾ? ಯು ಡೋಂಟ್ ನೋ RK ಲಕ್ಷ್ಮಣ್? ವಾಟ್ ಎ ಸಿಟಿ. RK ಲಕ್ಷ್ಮಣ್ ಬಹಳ ಫೇಮಸ್ ಕಾಂಪೋನಿಸ್ಟ್. ಅವರು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಒಂದು ಕಾರ್ಟೂನ್ ಎವ್ರಿ ಡೇ ಬರೋದು. RK ಲಕ್ಷ್ಮಣ್ ಅಂತಂದ್ರೆ ಬಹಳ ಫೇಮಸ್. ಈಗಲೂ ಜ್ಞಾಪಕ ಬಂತ ಮಿಸ್ಟರ್ ಸಿಟಿಸನ್ ಅಂತ ಅಂದ್ಬಿಟ್ಟು ಅವರು ಒಂದು ಕಾರ್ಟೂನ್ ಬರೀತಾ ಇದ್ರು. ಅದಕ್ಕೆ 1 ಲೈನ್ ಅಥವಾ 2 ಲೈನ್ ಬಹಳ ಬರೋದು. ಅದನ್ನ ನೋಡ್ರಿ, ಇವನು ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ನೋಡಿ ಕೂಡ ಅವರು ಮೆಚ್ಕೊಂಡಿದ್ರು. ಅಂತಹ ಒಂದು ಫೇಮಸ್ ಕಾರ್ಟೂನಿಸ್ಟ್. ಅವರ ಹೆಸರು ನೀವು ಕೇಳಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಬಹಳ ಶೋಚನೀಯವಾದ್ದು. ನೀವು ಸ್ವಲ್ಪ ಇಂಥ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ. ಸರಿ, RK ಲಕ್ಷ್ಮಣ್ ಮುಂಬೈಯಲ್ಲಿ ವಾಸ ಮಾಡ್ತಾ ಇದ್ರು. ಅವರು ಒಂದ್ಸರಿ ಬ್ಯಾಂಕ್ ಹೋಗ್ತಾರೆ ದುಡ್ಡು ಡ್ರಾ ಮಾಡಕ್ಕೆ. ಅಲ್ಲಿ ಸರಿ RK ಲಕ್ಷ್ಮಣ್ ಅಂತ ಅಂದ್ಬಿಟ್ಟು ಸೈನ್ ಮಾಡಿ ಒಂದು ಚೆಕ್ ಕೊಡ್ತಾರೆ. ಅಂದ್ರೆ ಅವ್ರ ಹೆಸರೇ ಅಲ್ವಾ. ಚೆಕ್ ಕೊಟ್ಟಾಗ ಕೌಂಟರ್ ಅಲ್ಲಿ ಇದ್ದು ಅಂತ ಕ್ಲರ್ಕು ಹೇಳ್ತಾರೆ, ಸರಿ RK ಲಕ್ಷ್ಮಣ್ ಅಂತಂದ್ರೆ ನೀವೇನಾ ಅಂತ ಕೇಳ್ತಾರೆ. ಹೌದು ಅಂತಾರೆ. ಸರಿ, RK ಲಕ್ಷ್ಮಣ್ ಗೊತ್ತೇನೆ, ನೀವು ಫೇಮಸ್ ಕಾರ್ಟೂನಿಸ್ಟ್, ನೀವು ಬಂದು ನೋಡಿದ್ರೆ ಒಳ್ಳೆ ರೂಪಂದ್ರೆ ಆರೋಗ್ತಾ ಇದ್ದೀರಾ ಅಂತವ್ರು ನೀವು RK ಲಕ್ಷ್ಮಣ್ ಅಂತ ಹೇಳ್ಕೊತೀರ, ನಾಚಿಕೆ ಆಗಲ್ವಾ ಅಂತ ಅಂದ್ಬಿಡ್ತಾರೆ. ಯಾಕೆಂದ್ರೆ RK ಲಕ್ಷ್ಮಣ್ ಯಾರು ಅಂತ ನೋಡಿರಲಿಲ್ಲ. ಅವಾಗ ಅವ್ರು ಬಹಳ ಅವಮಾನ ಆಗುತ್ತೆ. ಅದಕ್ಕೆ ಮ್ಯಾನೇಜರ್ ಬರ್ತಾರೆ, ಏನಂತ ಕೇಳಿದಾಗ ಆಮೇಲೆ RK ಲಕ್ಷ್ಮಣ್ ಇವರೇ ಅಂತ ಗೊತ್ತಾದಾಗ ಅವರೆಲ್ಲರೂ ಕ್ಷಮೆ ಕೇಳ್ಕೊತಾರೆ. ಹಾಗೆ ಈ ಘಟನೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, DS ಶ್ರೀನಿವಾಸ ಪ್ರಸಾದ್ ನಾನು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆಯಲ್ಲ, ಇಲ್ಲಿ ಮೊದಲು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಅಧಿಕಾರಿಯಾಗಿ ನಾನು ನಿವೃತ್ತಿ ಹೊಂದಿದ್ದೇನೆ. ಇವರು ಒಂದ್ಸರಿ DS ಶ್ರೀನಿವಾಸ ಪ್ರಸಾದ್ ನಮ್ಮ ಎದುರು ಬಂದಿದ್ರು. ಅವರು ಅನೇಕ ಲೇಖಕರು DS ಶ್ರೀನಿವಾಸ ಪ್ರಸಾದ್ ಅಂತ ಅಂದ್ಬಿಟ್ಟು ವಿಜಯವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ ಇದರಲ್ಲಿ ಲೇಖನಗಳು, ಕಥೆಗಳು ಎಲ್ಲ ಬರ್ತಾ ಇದ್ರು. ಸರಿ, ಇವರು ಬಂದು DS ಶ್ರೀನಿವಾಸ ಪ್ರಸಾದ್ ಅಂತ ಅಂದ್ಬಿಟ್ಟು ನಾನು ಸಿಗ್ನೇಚರು ಕಂಪ್ಯೂಟರ್ ನೋಡಿದೆ. DS ಶ್ರೀನಿವಾಸ ಪ್ರಸಾದ್ ಅಂತಿತ್ತು. ಆ ಲೇಖಕ ನೀವೇನು ಅಂತಂದ್ರೆ ಹೌದು ಅಂತ. ನನಗೆ ನಂಬಕ್ಕೆ ಆಗಲಿಲ್ಲ. ಏನಂದ್ರೆ ಇವರು ಈ ತರ ಇದ್ದಾರೆ. DS ಶ್ರೀನಿವಾಸ ಪ್ರಸಾದ್ ಅಂತಂದ್ರೆ ನನಗೆ ಕಲ್ಪನೆ ಬೇರೆ ಇತ್ತು. ಇವರು DS ಶ್ರೀನಿವಾಸ ಆ ಲೇಖನ ನೀವೇನೇ ಬರ್ತಿದ್ರು, ನಿಜವಾಗ್ಲೂ ನೀವೇನ ಅಂತಂದ್ರೆ ಹೌದು ಅಂತ ನಾನು ತಪ್ಪಿಬ್ಬಾಗ್ಬಿಟ್ಟೆ. ಯಾಕಂದ್ರೆ ಅವರು ನೋಡಿರ್ಲಿಲ್ಲ. ಆದ್ರೆ ಅವರು ಅನೇಕ ಲೇಖನಗಳನ್ನು ನಾನು ಓದಿದ್ದೆ. ಯಾಕಂದ್ರೆ ನನಗೆ ಓದಿದ ಬಗ್ಗೆ ಬಹಳ ಅಭಿರುಚಿ ಇತ್ತು. ಹಾಗೆ DS ಶ್ರೀನಿವಾಸ ಪ್ರಸಾದ್ ಇಲ್ಲಿ ಅವರ ಕೃತಿಗಳು 53ನೇ ಪುಸ್ತಕ ರಿಲೀಸ್. ಒಂದು ಪುಸ್ತಕ ಬರೀಬೇಕಾದ್ರೆ ಬಹಳ ನೋವು ತಗೋಬೇಕು, ಅದನ್ನ ಹುಡುಕ್ಬೇಕು, ಎಷ್ಟೋ ಕಡೆ ಅದರ ದಾಖಲೆಗಳನ್ನೆಲ್ಲ ಸಂಗ್ರಹಿಸಬೇಕು, ಮಾಡಬೇಕು. ಇವರು ಬಿದ್ದು ಮೇಲೆದ್ದವರು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಬಿದ್ದು ಮೇಲೆದ್ದವರು ನನ್ನ ಪ್ರಕಾರ DS ಶ್ರೀನಿವಾಸ ಪ್ರಸಾದ್. ಯಾಕಪ್ಪ ಅಂತಂದ್ರೆ 10ನೇ ತರಗತಿನಲ್ಲಿ ಅವರು 6 ಸಾರಿ ಫೇಲ್ ಆಗಿದ್ದಾರೆ. ಅಂದ್ರೆ ಇದನ್ನ ನೀವು ತಗೋಬೇಡಿ. ಆ ತರ ಅವರೇ ಫೇಲ್ ಆಗಿದ್ರು
ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ. ಅಂದ್ರೆ ಅಲ್ಲಿ ಬಿದ್ದಿದ್ದಾರೆ. ಇವತ್ತು ಅವ್ರು ಏನ್ ಗೊತ್ತಾ, ಅವ್ರು ಡಿಗ್ರಿ MA ಮಾಡಿದ್ದಾರೆ, PhD ಮಾಡಿದ್ದಾರೆ. ಈ ತರ ಅಂದ್ರೆ ಬಿದ್ದು ಮೇಲೆ ಎದ್ದಿದ್ದಾರೆ DS ಶ್ರೀನಿವಾಸ ಪ್ರಸಾದ್. ಸೊ ಅವರು ಅದೇ ತರ ಒಂದು ಪುಸ್ತಕ ಬಂದಿರೋದು ನನಗೆ ಬಹಳ ಸಂತೋಷ. ಅವರ ಅನೇಕ ಪುಸ್ತಕಗಳನ್ನ ನಾನು ಓದಿದ್ದೇನೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ 6 ಸಾರಿ ಫೇಲ್ ಆಗಿ 7ನೇ ಸಾರಿ ಪಾಸ್ ಆಗಿದ್ದಾರಲ್ಲ, ಇದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಷಡ್ಜೆ ಮನುಷ್ಯ ಚಿಂತನ, ಸಪ್ತಮ ದೈವ ಚಿಂತನ ಅಂದ್ರೆ 6 ಸಾರಿ ಮನುಷ್ಯನ ಪ್ರಯತ್ನ, 7ನೇ ಸಾರಿ ದೇವರಿಗೆ ಬಿಟ್ಬಿಡು, ದೇವರೇ ನೀವು ನೋಡ್ಕೊತಾರೆ ಅಂತ. ಆ ತರ ಅದಕ್ಕೆ ಸಾಕ್ಷಿ ನಮ್ಮ DS ಶ್ರೀನಿವಾಸ ಪ್ರಸಾದ್ ಅವರು. ಅವರ ಪುಸ್ತಕ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಕರೆಸಿರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಆಮೇಲೆ ನನ್ನ ಜೊತೆ ಇನ್ನೊಬ್ಬರು ಮಹಾನ್ ದಿಗ್ಗಜರಾದಂತಹ ಶ್ರೀ ರಾಮಚಂದ್ರ ಅವರು ಬಂದಿದ್ದಾರೆ. ಈಗಾಗಲೇ ನಾನು ಹೇಳಿದಾಗೆ ಅವರು ಅನೇಕ ರೋಟರಿ ಸಂಸ್ಥೆ ಅಧ್ಯಕ್ಷರು, ಗಂಗಾನಿಕೇತನ ಫೌಂಡೇಶನ್ ಅಧ್ಯಕ್ಷರು, ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಇನ್ನೂ ಅನೇಕ ಅವರ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಕಾರ್ಯಕ್ರಮಗಳನ್ನ ಯಾವುದಾದ್ರೂ ಒಂದು ಸಂಸ್ಥೆಗಳನ್ನ ಏರ್ಪಡಿಸಿ ಬಹಳ ದೊಡ್ಡದಾಗಿ ಬೃಹತ್ ಸಮಾವೇಶಗಳನ್ನೆಲ್ಲ ನಡೆಸಿದ್ದಾರೆ. ಆಮೇಲೆ ರೋಟರಿ ಗವರ್ನರ್ ಆಗಿ ಕೆಲಸ ಮಾಡಿದ್ದಾರೆ ಮತ್ತು ಗವರ್ನರ್ ಆಗಿ ಅತ್ಯುತ್ತಮ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಮಾನ್ಯರಾಗಿದ್ದಾರೆ. ಅವರು ಕೂಡ ನನ್ನ ಜೊತೆ ಬಂದಿರೋದು ಬಹಳ ಸಂತೋಷ ಆಗ್ತದೆ. ಈ ಕೃತಿಯ ಲೋಕಾರ್ಪಣೆ ಇವಾಗ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನನ್ನನ್ನು ಕರೆದಿದ್ದಾರೆ DS ಶ್ರೀನಿವಾಸ ಪ್ರಸಾದ್ ಅವರು. ಅವರಿಗೆ ನಾನು ಧನ್ಯವಾದಗಳನ್ನು ತೋರಿಸ್ತಾ ನಾನು ಈ ಒಂದು 2 ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ. ಯಾವುದಾದ್ರೂ ಒಂದು ಕಾರಣ ಇರಬೇಕು. ಬರ್ಬಿಟ್ಟಿದೆ, ಎಷ್ಟೊಂದು ಜನ ಬಗ್ಗೆ ಬಂದಿದೆ, ಕೈ ಹೊಡೆದಿರಲಿಲ್ಲ. ಮಗು ಸ್ಟಾರ್ಟ್ ಮಾಡೋಕೆ ಹೋಗಿ ಹೇಳ್ತಿದ್ರು, ಎದ್ದೆ ನಮ್ಮ ಫ್ರೆಂಡ್ ಹೇಳೋದು ನಿದ್ದೆ ಎದ್ದಿದ್ದಿಲ್ಲ, ಅದೇ ಕೇಳ್ತಿದ್ರು. ಸೊ ಹಾಗಾಗಿ ಬಿದ್ದು ಸೇರಿಸೋರು ಟಿಕೆಟು ಟೈಟಲ್ ಕೊಟ್ಟಿದ್ದು ವಿಜಯನಾರಸಿಂಹ ಅವರ ಅಣ್ಣನ ಮಗ, ನಮ್ಮ ಅಣ್ಣ ಕೂಡ ಅವರು. ಆಮೇಲೆ ಯಾಕೆ ಇದನ್ನ ಹೇಳ್ತೀನಿ, ನನಗೆ ತೋರಿಸಿರಲಿಲ್ಲ. ಯಾಕೆ 23 ವರ್ಷ ತೋರಿಸಿರಲಿಲ್ಲ ಇದು. ಯಾಕೆ ನಾನು ಇದೆಲ್ಲ ಬೇರೆ ಕಾರಣ ಆಯ್ತು, ಮೊದಲನೇ ಕಾರಣ ನನ್ನ ತಾಯಿ. ನನ್ನ ತಾಯಿ ಇವತ್ತಿಗೆ ನಾನು ಯಾಕೆ ಧನ್ಯವಾದ ಹೇಳ್ಬೇಕಂದ್ರೆ, ಜೀವ ಕೊಟ್ಟಿದ್ದಕ್ಕಲ್ಲ, ಸತ್ವೋಪದಾಗಿರೋ ಮಗನನ್ನ ಉಳಿಸಿದ ತಾಯಿ ನಮ್ಮ. ನಾನು ಪ್ರೀಮೆಚೂರ್ 8 ತಿಂಗಳಿಗೆ ಹೋಗಿರ್ಬಹುದು. ಪ್ರತಿ ದಿವಸ ರಕ್ತವಾಂತಿ, ಇಲ್ಲ ರಕ್ತವೇದಿ, ಇಲ್ಲ ಡ್ರಿಪ್ಸ್. 99% ಡಾಕ್ಟರ್ಸ್ ಸಾಯಿಗೆ ಉಳಿದೇ ಇರೋ ಮಗುನ ಯಾಕೆ ಉಳಿಸ್ಕೊಂಡಿದ್ಯಾ ಅಂತ ಹೇಳಿ ಪ್ರತಿ ದಿವಸ ಸಜೆಷನ್ ಕೊಟ್ಟಿದ್ದು. ಹಿಂಗೆ ಸಾಯಿಸ್ಬೋದು ಕೂಡ ಹೇಳಿದ್ರು. ನಮ್ಮ ತಂದೆ ಕಂಟ್ರಿಗೆ ಹೋದ್ರೆ ಈ ಮಗು ಸಾಯಿಸ್ಬೋದು ಅಥವಾ ಇನ್ನೊಂದಾಗುತ್ತೆ. ಮಂಗಳವಾರ ಹೋಗಿ ಮಗು ಅನಿಷ್ಟು ಮಗು ತರ ಉಳಿಯೋದು. ಒಂದು ದಿವಸ ರಕ್ತವಾಂತಿ, ಇನ್ನೊಂದು ದಿವಸ ರಕ್ತವೇದಿ. ಅವ್ರದ್ದು ಏನು ತಪ್ಪಿಲ್ಲ, ನಾನು ಉಳಿತೀನಿ, ನನಗೆ ಗ್ಯಾರಂಟಿ ಇರಲಿಲ್ಲ. ಆದ್ರೆ ಅವ್ರು ಉಳಿಸಿದ್ದಕ್ಕೆ ಇವತ್ತು 49 ವರ್ಷ ಉಸಿರಾಡ್ತಾ ಇದ್ರು. ಹಾಗೆ ಜೀವ ಕೊಟ್ಟಿದ್ದಕ್ಕೆ ಮಾತ್ರ ಅಲ್ಲ, ಈ ಮಗು ಉಳಿಸ್ಕೊತೀನಿ ಉಳಿಸ್ಕೊಂಡಿದ್ದು ನಮ್ಮಮ್ಮ. ಹಾಗಾಗಿ ಸಂಗೀತ ವಿದ್ವಾಂಸರು ನಮ್ಮ ಮನೆಯಲ್ಲಿ 51 ಜನ ಸಂಗೀತ ವಿದ್ವಾಂಸರಿದ್ದಾರೆ. ಅವರು ಕೋಲಾರ ಜಿಲ್ಲೆ ಗುಡಿಬಂಡೆ ತಾಲೂಕಿನವರು. ನಮ್ಮ ತಾಯಿ ಸಂಗೀತ ವಿದ್ವಾಂಸರು. ಒಂದು ಪ್ರಥಮ, ಮಧ್ಯಮ, ಉತ್ತಮ ವಿಷಯದಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ ನಮ್ಮ ತಾಯಿ. ನಮ್ಮ ತಂದೆ ನಾವು 2 ಭಾಷೆ ಕಲಿಯೋಕ್ಕೆ ಕಷ್ಟಪಟ್ಟಿವಿ. 10 ಭಾಷೆಗಳಲ್ಲಿ ಕಲಿಯಿತು. ಚಿಂತಲ್ಪಲ್ಲಿ ಸಂಗೀತ ಸಂಸ್ಥೆ ಇದೆ ಇವತ್ತಿಗೂ. ಅದರ ರೂವಾರಿ ನಮ್ಮ ತಂದೆ ಬಳಗ. ಹಾಗಾಗಿ ಇವತ್ತಿಗೂ 800 ವರ್ಷದಿಂದ ಸಂಗೀತ ಸಂಸ್ಥೆ ಇದೆ. ಅದ್ರ ಬಳಗ ನನ್ನ 10 ಲ್ಯಾಂಗ್ವೇಜಸ್ ಮಾತಾಡ್ತಾ ಇದ್ರು. ಕಾಲೇಜಿಗೆ ಒಂದ್ಸರಿ 20 ನಿಮಿಷ ಲೇಟಾಗಿ ಬಂದಾಗ ನಮ್ಮ ಹಳೆಯ ಪ್ರಿನ್ಸಿಪಲ್ ಫೋನ್ ಮಾಡಿ, ನನ್ನ ಮಗ ಸರಿ ಇಲ್ಲ, 2 ದಿವಸ ಸ್ಯಾಲ್ರಿ ಕಟ್ ಮಾಡಿ ಅಂತ ಹೇಳೋರು. ಆ ರೀತಿ ಶಿಸ್ತನ್ನು ಕಲಿಸಿದ್ದು ನಾನು ಸರಿಯಲ್ಲ.
ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ಕಾರಣ 12 ವರ್ಷಕ್ಕೆ SLC ಅನ್ನು ಮುಗಿಸಿದ ನನ್ನ ಸಹೋದರಿ. ಟ್ರಿಪಲ್ ಪ್ರಮೋಷನ್ SLC 625 ಸ್ಟೇಟ್ ರ್ಯಾಂಕ್, ಪಾಲಿಟೆಕ್ನಿಕಲ್ಲಿ ಫಸ್ಟ್ ರ್ಯಾಂಕ್, ಮೈಕ್ರೋನಲ್ಲಿ ಕೆಲಸ ಸಿಕ್ಕಿದಾಗ ಅವಳು ಕೊಟ್ಟ ಸಜೆಷನ್ಸ್ 20 ಪಾಯಿಂಟ್ಸ್. ಇಂದಿರಾ ಗಾಂಧಿ ಕರೀತಾ ಇದ್ದಾರೆ, 20 ಪಾಯಿಂಟ್ಸ್ ಕೊಟ್ಟಿದ್ದಕ್ಕೆ ಮೈಕ್ರೋ ಕಂಪನಿಗೆ 55 ಲಕ್ಷ ಲಾಭ. ಅವಾಗ ಆ ಕಾಲಕ್ಕೆ ನಮ್ಮ 50,000 ಕೊಟ್ಟಿದ್ದು ಕರ್ಬಿಟ್ಟು ನಮ್ಮ ತಂದೆ ತಂದ್ಬಿಟ್ಟು, ನೀವು ನಿಮ್ಮ ಮಗಳ ಮುಂದೆ ಏನೇನೂ ಇಲ್ಲ, ನೀವು ಬಿಗ್ ಸೀರೋ ಹೋಗ್ತೀರಿ. ನಮ್ಮ ತಂದೆ ಒಂದು ಖುಷಿಯಾಗಿ ಕರ್ಕೊಂಡಿದ್ದು. ಈಗ ಆಕೆ ಗೊತ್ತಿಲ್ಲ, ಸಾಯುವ ಹಿಂದಿನ ದಿವಸ ನಡೆಯುತ್ತದೆ. ನಾನು ನಾಳೆ ಇರೋದಿಲ್ಲ, ಬರವಣಿಗೆ ಬೇಡ, ಪ್ರತಿ ಅಕ್ಷರದಲ್ಲೂ ನಾನು ಇರ್ತೀನಿ ಅಂತ. ನಾನು ಬರೆಯೋದು ಕಾಂಪಿಟೇಷನ್ ಅಲ್ಲ, ಅವಳ ಮೇಲೆ ಪ್ರೀತಿಗಾಗಿ ಮಾತ್ರ. ಹಾಗಾಗಿ 53 ಪುಸ್ತಕದ ಹಿಂದೆ ಶಕ್ತಿ ಅವಳೆ. ಇದು ಎಲ್ರಿಗೂ ಗೊತ್ತಿರೋದೆ. ಎಲ್ಲರೂ ಏನೋ ಅನ್ಕೋತಾರೆ, ರಾಜ್ಕುಮಾರ್ ಅವರಿಗೆ ಅಂದ್ರೆ 4 ಅವರ್ ಕಳೆದಿದ್ದೀನಿ ಹೋಗ್ತದೆ, ಬೊಂಬಾಟ ಮಾತಾಡ್ತೀನಿ. ಮುಗಿದವರು ಇಲ್ಲ, ಪ್ರಾರಂಭವೂ ಇಲ್ಲ, ನಾನಿದ್ದೀನಿ, ನಾವು ಸಿಗ್ತಾ ಇದ್ದೀನಿ. SP ಬಾಲಸುಬ್ರಹ್ಮಣ್ಯಂ ಅವರನ್ನು 3 ಸತಿ ಭೇಟಿ ಮಾಡಿದ ಅದೃಷ್ಟ ಅನಿಸ್ತು. ಪುಸ್ತಕ ತಗೊಂಡ್ರೆ ಇಲ್ಲ, ಚಿಕ್ಕಮಗಳೂರಲ್ಲಿ ಮಾತಾಡ್ತೀನಿ, ಪುಸ್ತಕ ಕೊಟ್ಟಾಗ ನೆಕ್ಸ್ಟ್ ನನ್ನ ಗುರುಗಳು ದೊಡ್ಡಲ್ಲೇ ಹೋಗು, ಅವ್ರ ಮನೆಗೆ ಹೋದಾಗ ಅವಾಗಲೂ ಸಣ್ಣಿದ್ದೆ, ಇವಾಗಲೂ ಸಣ್ಣಿದ್ದೀನಿ. ನೆಕ್ಸ್ಟ್ ನನ್ನ PhD ಡಾಕ್ಟರ್ ಜಯಲಲಿತಾ ಅವರು ಮಾರ್ಗದರ್ಶನದಲ್ಲಿ PhD ಮಾಡಿದ್ರು. ಇವರು ಡಾಕ್ಟರ್ ನಾಗರಾಜಿ ಬಾಲಸುಬ್ರಹ್ಮಣ್ಯ ಶಿಕ್ಷಕರು ಕಾಲೇಜಿನ HOD ಆಗಿದ್ದರು ನನಗೆ. ನಾನು APS ಕಾಲೇಜಲ್ಲಿ 5 ವರ್ಷ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ತಗೊಂಡಾಗ APS ಕಾಲೇಜ್ ನಾನು ಬಂದು, ನಾನು ಇವತ್ತು ಏನಾದರೂ ಮೈಕ್ ಇಟ್ಕೊಂಡು ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ APS ಕಾಲೇಜ್. ಇದು ನಮ್ಮ ಅಕ್ಕನ ನೆನಪಲ್ಲಿ ಸಿನಿಮಾ ಆಟದಲ್ಲಿ ಯಾವ ರಾಗ ಇದೆ ಅಂತ ಬಂದದ್ದು. ಇದು ಇವತ್ತು ಏನೇನು ನಡೀತಾ ಇದೆ, ಯುದ್ಧ ಅದ್ರ ಬಗ್ಗೆ ಬರುವಂತದ್ದು. ನೆಕ್ಸ್ಟ್ ನಾಟಕದ ರಂಗಭೂಮಿಯಲ್ಲಿ ನಾನು ಇದ್ದಾಗ ನಾಟಕದ ಸಂಭಾಷಣೆಗಳನ್ನ ಹೇಳ್ಕೊಳ್ಬೋದು. ಇದು ಸಿನಿಮಾಗಳೆಲ್ಲ ಮಾಡ್ತಾರೆ. ಇದು ನನ್ನ ಕೃತಿ ಸಿನಿಮಾ. ವ್ಯಾಸಾಯ ಬಲ್ಲಾಟರು ಅಂತ ಹೇಳಿ ಕಾದಂಬರಿ ಅವ್ರ ಮನೆಗೆ ಹೋಗ್ತಾ ಇದ್ದಾಗ 2004 ಇದು ಕಥೆ ಸ್ಪರ್ಧೆ ಬಂದಿದೆ, ಪದ್ಯಧಾರಿ ಸ್ಪರ್ಧೆ ಬಂದಿದೆ, ರಾಜಮಠದ ಸೆಕೆಂಡ್ ಪ್ರೈಸ್. ಕಸ್ತೂರಿ ಶಂಕರ್ ನಾಡಿನ ಪ್ರಖ್ಯಾತ ಗಾಯಕಿ, ಅವ್ರ ಮನೆಯಲ್ಲಿ ಧರಿಸಿಕೊಂಡರು. ಸಿ ಉದಯಶಂಕರ್ ಕನ್ನಡಕ್ಕೆ 1,3,000 ಹಾಡನ್ನು ಕೊಟ್ಟರು. ಸತ್ಯ ದೊಡ್ಡಪ್ಪ ಅವ್ರ ಬಗ್ಗೆ ಎಂಟ್ರಿ ಮಾಡಿ ಬಂದಿದ್ದು. ಇದು ವಿವೇಕಾನಂದ ಎಷ್ಟು ಮುದ್ರಣ ಆಗಿರುವಂತ ಒಂದು ದುಡ್ಡು ಅನ್ನ ತಿನ್ನೋದು ಕಷ್ಟ ಆಗಿ, ನೀರು ಕುಡಿಯೋಕ್ಕೆ ಕಷ್ಟ ಆಗಿ, ಸೀರಿಯಲ್ ಅಲ್ಲಿ ₹100 ಕೊಡಿ ಆಕ್ಟಿಂಗ್ ಮಾಡ್ತೀನಿ ಬಂದವರು ಅಧಿಕಾರಿ ಸಂಗಮೇಶ್ ಉಪಾಸ ಒಂದು ಲೋಟ ನೀರು ಕುಡಿಯೋಕ್ಕೆ ಇರಲಿಲ್ಲ ಅವರಿಗೆ. ನೆಕ್ಸ್ಟ್ ಕನ್ನಡ ಚಿತ್ರರಂಗದ ಕಲಾಪ್ರತಿ ಅರ್ಜುನ್ ಸಂಘ ತಮಿಳಲ್ಲಿ ಹೇಳಿದ್ರಲ್ಲ, ಅವರ ಮಾವ ರಾಜೇಶ್ ಅವರನ್ನ ಸನ್ಮಾನ ಮಾಡಿದ ಧೈರ್ಯ. ಇದು ವಿಶೇಷ ಚೇತನರು, ಕೈ ಇಲ್ಲದೆ ಇರೋರು, ಕಾಲಿಲ್ಲದೆ ಇರೋರು, ಅವರುಗಳು ಮಾಡಿರುವ ಸಾಧನೆಯ ನನ್ನ ರಾಜೇಶ್ ಅವರಿಗೆ ನಾನು ಬರೆದ ಪುಸ್ತಕ. ಬದುಕೆ ಭಗವಂತ, ಈಶ್ವರನು ನೋಡಿಲ್ಲ, ಕ್ರಿಸ್ತನು ನೋಡಿಲ್ಲ, ದೈವವನ್ನು ನೋಡಿಲ್ಲ, ಬದುಕಲಿಲ್ಲ, ದೇವರಿಲ್ಲ ಅಂತ ಬಂದಿದ್ದು. ಬದುಕು ಬದಲಾಯಿತು ಅಂದ್ರೆ ಜೀವನದಲ್ಲಿ ಕಷ್ಟಗಳನ್ನು ಪಟ್ಟು ಕೂಡ ಗೆದ್ದಂತವರ ಕಲೆ. ಇದು 3ನೇ ಉದಾಹರಣೆ ಕೊಟ್ಟಿದೆ. ಕನ್ನಡ ಮಾತೃಭಾಷೆ ಅಲ್ಲದೇ ಇರೋ ಕನ್ನಡ ಸೇವೆ ಸಲ್ಲಿಸಿರೋದು ಅದರಲ್ಲಿ 3 ಇದ್ದಾರೆ. ತೆಲುಗು ಯಾವ ಹೇಳಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಮಿಸ್ಸಸ್ ನನ್ನ ಕಾಲದು ವೆಂಕಟೇಶ್ವರಿ ವಹಿಸಿ ಬನ್ನಿ ಅಂತ ಹೇಳಿ ಪುಸ್ತಕವನ್ನ ಇಸ್ಕೊಂಡಿದ್ದು. ನಾನನ್ನ ಹೋಗ್ಲಿಲ್ಲ, ನಾನು ಹೋಗಲ್ಲ. ಇದು ಯಾವುದೋ ಒಂದು ಕವನ ಬಂದಿದ್ದೆ, ಯಾವುದೋ ಕಾಲದಲ್ಲಿ ಬರ್ಬಿಟ್ಟು ಮರ್ಬಾಗಿದ್ದೆ ಬಹುಮಾನ. ಇದು ಹಾಗೆ ಅವ್ರಿಗೆ ಯಾವುದೋ ಒಂದು ಸನ್ಮಾನ. ನೆಕ್ಸ್ಟ್ ಉದಯಶಂಕರ್ ಅವ್ರ ಫಂಕ್ಷನ್ ಆದಾಗ ಉದಯಶಂಕರ್ ಮಗನಿಗೆ ನಾವು ಸನ್ಮಾನ ಮಾಡ್ಕೊಂಡು ಬೈದು, ನಾನೇನೋ ಮಾಡಿಲ್ಲ, ನಾವು ನೀನ್ ಮಾಡಿದ್ಯಾ ಅಂತ ಅವ್ರು ಸನ್ಮಾನ ಮಾಡಿ ಬೆಳಗ್ಗೆ. ಶ್ರೀನಾಥ್ ಇವತ್ತಿಗೂ ಬೆಳಗ್ಗೆ 4 ಗಂಟೆಗೆ ಮೆಸೇಜ್ ಹಾಕುವಂತ 25 ವರ್ಷದ ಸ್ನೇಹಿತರು. ಇದು ಜಡ್ಜ್ ಅವರು ಕರೆಸಿ ನನ್ನ ಪುಸ್ತಕ ಬೇಕು ಅಂತ ಹೇಳಿ ಇಸ್ಕೊಂಡಿದ್ದ ಪುಸ್ತಕ. ಇದು ಸಿಗಿರೋರೆಲ್ಲ ಅಲ್ಲಿ ತಪ್ಪಿರೋರು ವಿಜಯ ನರಸಿಂಹ ಅವ್ರ ಮಗ, ಈ ಕೆಲವು ರಿಲೇಷನ್. ಇದಕ್ಕೆ ವಿಷ್ಣುವರ್ಧನ್ ಹೋರಾಟ
ಶಾಸಕ ವಿಷ್ಣುವರ್ಧನ್ ಅವರ ನಿರ್ದೇಶಕ ಭಾರ್ಗವ ಅವರ ಜೊತೆಗೆ ನಾನು ಭಾರ್ಗವ ತಂಗಿ ಭಾರ್ಗವ ಹೆಂಡತಿ ಒಂದು ದ್ವಾರಕೀಶ್ ಬೆಂಗಳೂರು ಶ್ರೀನಾಥ್ ಅವರ ಮನೆ ಹೋಗ್ತಾರೆ. ಶಿವರಾಮಣ್ಣ ಶಿವರಾಮ ಕೋಲಾರ ಜಿಲ್ಲೆಯಲ್ಲೇ ಭಾರತದಲ್ಲೇ ಅತಿ ಹೆಚ್ಚು ಪದಬಂಧಗಳನ್ನು ಬರೆದ ಆನ ಪ್ರಹ್ಲಾದ ಅವರು ಕೋಲಾರ ಜಿಲ್ಲೆಯವರು. ಕನ್ನಡದಲ್ಲಿ ಬಹಳಷ್ಟು ಒಳ್ಳೆ ಹಾಡುಗಳನ್ನು ರಾಷ್ಟ್ರ ಪ್ರಶಸ್ತಿ ಪಟ್ಟ ಗೀತಪ್ರಿಯ ಅವರ ಮನೆಯಲ್ಲಿ. ಇದು ನಮ್ಮ ಕಾಲೇಜಲ್ಲಿ ದೊಡ್ಡರಂಗೇಗೌಡರು ಜಾಸ್ತಿ ಇದ್ದಾರೆ. ಒಂದು 9 ವರ್ಷದ ಮೇಲೆ ಆಯ್ತಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ. ಸ್ನೇಹಿತ ಅಂದ್ರೆ ಕೈತರು ಪಾಲ್ಪನೆ ಆಡ್ತಿರ್ತಾರೆ ಅವ್ರ ಜೊತೆ. ಮೇಷ್ಟ್ರು ನಾನು ಹೇಳಿರೋ ಪಾಠ ಮಾಡಿದ ತಕ್ಷಣ ನಾನು ಸನ್ಮಾನ ಮಾಡ್ತೀನಿ ಅಂತ ಮಾಡಿದ್ದಾರೆ. ಸುರೇಶ್ ಕುಮಾರ್ ಸಚಿವರು, ಮಹೇಶ್ ಜೋಶಿ ಅವರು. ನೆಕ್ಸ್ಟ್ ಕಾಲೇಜಿಗೆ ಹೋಗಲು ಕಳಿಸಿದ್ದಾರೆ. ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರು ಉದಯ್ ಕುಮಾರ್, ಸುಭಾಷ್ ಚಂದ್ರ ಬೋಸ್ ಜೊತೆ ಇದ್ದವರು. ಫ್ರೀಡಂ ಫೈಟರ್ ರಾಜನ್ ನಾಗೇಂದ್ರ ಮ್ಯೂಸಿಕ್ ಡೈರೆಕ್ಟರ್. ಪವಾಡಗಳನ್ನು ಟ್ರೈ ಮಾಡ್ತಾರಲ್ಲ ಹುಲಿಕಲ್ ನಟರಾಜ್ ಅವರು. ದೊರೆ ಭಗವಾನ್ ನಿರ್ದೇಶಕ. ಯಾವುದೋ ಹೀಗೆ ಸನ್ಮಾನ ಆಗಿತ್ತು ಮರ್ತೋಗಿತ್ತು. ಇತ್ತೀಚೆಗೆ ನಮ್ಮನ್ನು ಕಲಿತಂತ ಖ್ಯಾತ ಕವಿ ನಮ್ಮ ಗುರುಗಳು ಪಾಠ ಮಾಡಿದ್ರು ಎಚ್.ಎಸ್. ವೆಂಕಟೇಶ್. ಇದು ವೀರಲೋಕದಿಂದ ಸನ್ಮಾನ. ನೆಕ್ಸ್ಟ್ ಗುರುದತ್ತ ದೇಶಪಾಂಡೆ 18 ಸಲ ಫೋನ್ ಮಾಡಿ ಇಂಟರ್ವ್ಯೂ ಕೊಡ್ತೀನಿ ಅಂತ ಸತಾಯಿಸಿ ಮಾರ್ಕೇಶ್ ಪರೀಕ್ಷೆ ಮಾಡಿ ನಾನು ಇಂಟರ್ವ್ಯೂ ಕೊಡ್ತೀನಿ. ನೆಕ್ಸ್ಟ್ ಕಟ್ಟಂತೇಳಿ ಸೋಮೇಶ್ವರ ಅವರ ಜೊತೆಗೆ. ನೆಕ್ಸ್ಟ್ ಇದು ನಾನು ಪಾಠ ಮಾಡಿದ ಮೇಡಮ್ ನಾನೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನೆಕ್ಸ್ಟ್ ಶಿವರುದ್ರಪ್ಪ ಅವ್ರ ಜೊತೆ ನಾನು. ರಾಜೇಶ್ ಅವರು ನಮ್ಮ ಲೇಖನ ಬಗ್ಗೆ ಅವರ ಅಕ್ಷರಗಳು ಅವರಿಲ್ಲ ಬರ್ಕೊಂಡಿರೋ ಅಕ್ಷರ ಇದೆ. ನೆಕ್ಸ್ಟ್ ಸೈಂಟಿಸ್ಟ್ಗಳು ಸೇವೆ ಸಲ್ಲಿಸಿದ್ದಾರೆ.